ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಮೆಟರ್ನಿಟಿ ಫೋಟೋಶೂಟ್ದು ವ್ಲಾಗು ಪಾರ್ಟ್ 2 ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಲಾಸ್ಟ್ ವ್ಲಾಗ್ ಯಾರು ನೋಡಿಲ್ಲ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಲಾಸ್ಟ್ ವ್ಲಾಗ್ ನೋಡಿ. ಅದು ನನ್ನದು ಮೆಟರ್ನಿಟಿ ಫೋಟೋಶೂಟ್ದು ಪಾರ್ಟ್ 1, ಇದು ಪಾರ್ಟ್ 2. ಸೊ ಆರ್ವಿಗೆ ಸೆಕೆಂಡ್ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಅವಳಿಗೆ ರೆಡಿ ಮಾಡ್ತಿದ್ದೀನಿ. ಲೈಟಾಗಿ ಲಿಪ್ಸ್ಟಿಕ್ ಹಾಕೋಣ ಅಂತ ಹೇಳಿ ಲೈಟಾಗಿ ಹಾಕ್ತೀನಿ. ಜಾಸ್ತಿ ಏನು ಲಿಪ್ಸ್ಟಿಕ್ ಹಾಕೋದಕ್ಕೆ ಹೋಗಲ್ಲ ನಾನು, ಇವಾಗ ಫೋಟೋಶೂಟ್ ಇತ್ತಲ್ಲ ಅದಕ್ಕೋಸ್ಕರ ಅಷ್ಟೇ. ಸೊ ಲೈಟಾಗಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಅವಳನ್ನ ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡಿದೆ. ಇವಾಗ ನಾನು ಸೆಕೆಂಡ್ ಕಾಸ್ಟ್ಯೂಮ್ ಹಾಕ್ಕೊಬೇಕು. ಅವಳನ್ನ ಫಸ್ಟ್ ರೆಡಿ ಮಾಡಿಬಿಟ್ರೆ ಆಮೇಲೆ ನಾನು ರೆಡಿ ಆಗ್ಬೋದು ಅಂತ ಹೇಳಿ ಅವಳನ್ನ ರೆಡಿ ಮಾಡಿದೆ. ನೋಡ್ತಿರ್ಬೋದು, ಫೈನಲಿ ಅವಳನ್ನ ರೆಡಿ ಮಾಡಾಯಿತು. ಅವಳದು ಸಿಂಗಲ್ ಫೋಟೋಸ್ ತೆಗ್ಸೋಣ ಅಂತ ಹೇಳಿ ತೆಗ್ಸೋಕ್ಕೆ ನೋಡಿದ್ರು, ಬಟ್ ಫೋಟೋಗ್ರಾಫರ್ ಕೈಯಲ್ಲಿ ಅವಳು ತೆಗ್ಸ್ಕೊಳ್ಳಿಲ್ಲ. ಕ್ಯಾಮ್ರಾಮನ್ ಕೈಲಿ ಅವ್ರ ಅಪ್ಪನೇ ತೆಗಿಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಅವ್ರ ಅಪ್ಪನೇ ತೆಗಿತಿದ್ರು, ನಮ್ಮದೇ ಕ್ಯಾಮ್ರಾ ಅಲ್ವಾ. ಸೊ ಹಾಗಾಗಿ ಫೋಟೋ ಅವ್ರ ಅಪ್ಪನ ಕೈಲೇ ತೆಗೆಸ್ಕೊತಿದ್ಲು. ಸೊ ಫೋಸ್ಗಳು ಮಾತ್ರ ಚೆನ್ನಾಗಿ ಕೊಡ್ತಾಳೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು ಈ ಫ್ರಾಕಲ್ಲಿ ಅಂತ ಹೇಳ್ಬೋದು. ಸೊ ಪಾರ್ಕಲ್ಲಿ ತುಂಬಾ ಎಂಜಾಯ್ ಮಾಡಿದ್ಲು. ಆ್ಯಂಡ್ ನೆಕ್ಸ್ಟ್ ಇದು ಬಂದು ನನ್ನ ನೆಕ್ಸ್ಟ್ ಕಾಸ್ಟ್ಯೂಮ್ ಅಂತ ಹೇಳ್ಬೋದು, ಲಾಂಗ್ ಗೌನ್. ಸೊ ಫಸ್ಟ್ ಒಂದು ಬಂದು ಆಲ್ರೆಡಿ ನೋಡಿದ್ರಿ ನೀವು, ವೈಟ್ ಫ್ರಾಕು. ನೆಕ್ಸ್ಟ್ ಒನ್ ಬಂದು ಇದು ಮೆರೂನ್ ಕಲರ್ದು ಲಾಂಗ್ ಗೌನು. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಈ ಡ್ರೆಸ್ ಮಾತ್ರ. ಫೋಟೋಶೂಟ್ಗೆ ತುಂಬಾ ಲುಕ್ಕಾಗಿ ಕಾಣಿಸ್ತಿತ್ತು. ಅಷ್ಟೊಂದು ವೆಯ್ಟು ಕೂಡ ಇರಲಿಲ್ಲ ಇದು ಗೌನ್ ಬಂದು. ಸೊ ಲೈಟ್ ವೆಯ್ಟ್ ಇತ್ತು. ಸೊ ವೆಯ್ಟ್ ಇದ್ದರೆ ನನಗೆ ಸ್ವಲ್ಪ ರಿಸ್ಕ್ ಆಗೋದು, ಅದನ್ನೆಲ್ಲ ವೇರ್ ಮಾಡಿಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗೋದು. ಸದ್ಯ ನನಗೆ ಆಮೇಲೆ ಟಯರ್ಡು ಇರಲಿಲ್ಲ ಇವತ್ತು. ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಇತ್ತು, ಬ್ಯಾಕ್ ಆ್ಯಂಡ್ ಲೆಗ್ ಪೇನ್. ಅಂದರೆ ನಾವು ಬೆಳಗ್ಗೆನೇ ಹೊರಟ್ಬಿಟ್ಟಿದ್ರೆ ರಿಸ್ಕ್ ಆಗೋದು. ಬಟ್ ನಾವು ಸ್ವಲ್ಪ ರೆಸ್ಟ್ ಮಾಡಿ ನಾನು ಊಟ ಎಲ್ಲ ಮಾಡಿಕೊಂಡು, ಅಂದರೆ ವೆದರೆಲ್ಲ ಚೆನ್ನಾಗಿತ್ತು. ಅಂದರೆ ಬಿಸಿಲಿದ್ರೆ ಸ್ವಲ್ಪ ರಿಸ್ಕ್ ಆಗೋದು, ಸ್ವಲ್ಪ ವೆದರೆಲ್ಲ ಕೂಲ್ ಆಗಿತ್ತಲ್ಲ. ಸೊ ಹಾಗಾಗಿ ಫೋಟೋಶೂಟ್ ಮಾಡಿಸೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. 4:30, 5 o'clock ಹೀಗೆ ಈ ಟೈಮಿಂಗ್ಸಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಅಂತ ಹೇಳ್ಬೋದು. ಅಂದರೆ ವೆದರ್ ಹಂಗಿತ್ತು, ಬಿಸಿಲಿದ್ರೆ ಅಷ್ಟೊಂದು ನಂಗೆ ಆಗ್ತಾನೂ ಇರಲಿಲ್ಲ, ಫೋಟೋಸ್ಗೂ ಸ್ವಲ್ಪ ಇದಾಗೋದು. ಸೊ ಹಾಗಾಗಿ ಅಲ್ಲಿ ನಾವು ಫೋಟೋಶೂಟ್ ಮಾಡಿಸಿದ್ರೆ ಆರ್ವಿ ಬಂದು ಈ ಕಡೆ ಅಲ್ಲೆಲ್ಲ ಇಟ್ಟಿದ್ವಲ್ಲ, ಅಲ್ಲಿ ನಿಂತಿದ್ಲು. ಸೊ ನಮ್ಮದು ಫೋಟೋಶೂಟ್ ಮಾತ್ರ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು.
ಸೊ ಫೈನಲಿ ಫೋಟೋಶೂಟೆಲ್ಲ ಮೆಟರ್ನಿಟಿ ಫೋಟೋಶೂಟೆಲ್ಲ ಮುಗೀತು. ಸೊ ಹಾಗೇ ಫೋನಲ್ಲಿ ವೀಡಿಯೋ ಮಾಡಿಸ್ಕೊಳ್ಳೋಣ ನನ್ನದು ಮತ್ತು ಆರ್ವಿದು ಅಂತ ಹೇಳಿ ಹಂಗೇ ವೀಡಿಯೋ ಮಾಡಿಸ್ಕೊತಿದ್ದೆ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ಹೊರಟ್ವಿ. ಸೊ ಹೋಗಬೇಕಾದ್ರೆ ಹೊಟ್ಟೆ ಹಶ್ವಾಗ್ತಿತ್ತು. ಅಂದರೆ ಏನಾರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಏನಾದ್ರು ತಿನ್ನೋಣ ಅಂತ ಹೇಳಿ ಕಾರ್ ಸ್ಟಾಪ್ ಮಾಡಿದ್ವಿ. ನಾನು ಪಾನಿಪುರಿ ತೊಗೊಂಡೆ ಮತ್ತು ನಮ್ಮ ಮಾವನ ಮಗಳಿಗೆ ಅವ್ಳಿಗೆ ಗೋಬಿ ಇಷ್ಟ. ಸೊ ಗೋಬಿ ಮತ್ತು ಆರ್ವಿಗೂ ಕೂಡ ಪಾನಿಪುರಿ ಇಷ್ಟ. ಪಾನಿಪುರಿ ಗೋಬಿ ಎರಡನ್ನೂ ಸ್ವಲ್ಪ ಸ್ವಲ್ಪ ತಿಂದಳು. ನಾನು ಗೋಬಿ ಏನು ತಿನ್ನೋದಕ್ಕೆ ಹೋಗಲ್ಲ ಈ ಟೈಮಲ್ಲಿ, ಅದು ಒಳ್ಳೆಯದು ಅಲ್ಲ ಅಂತ. ಅಂದರೆ ನನಗೆ ಅದು ತಿಂದರೆ ವಾಮಿಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಗೋಬಿ ತಿನ್ನೋದಕ್ಕೆ ಹೋಗಲಿಲ್ಲ. ಪಾನಿಪುರಿ ತರಿಸ್ಕೊಂಡೆ. ಅದಕ್ಕೆ ರಘು ಕೊಡಿಸಿದ್ರು. ಸೊ ಅವಳಿಗೂ ಆರ್ವಿಗೂ ತಿನ್ನಿಸ್ಬಿಟ್ಟು ನಾನು ತಿಂದೆ. ಸೊ ಪಾನಿಪುರಿ, ಗೋಲ್ಗಪ್ಪ ಈ ಥರದ್ದೆಲ್ಲ ತಿಂತೀನಿ. ಬಟ್ ನನಗೆ ಗೋಬಿ ಎಲ್ಲ ತಿಂದರೆ ಫುಲ್ಲು ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ತಿನ್ನೋದಕ್ಕೆ ಹೋಗಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಟೈಮ್ ತಿಂದ್ಬಿಟ್ಟು ಫುಲ್ ವಾಮಿಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ತಿನ್ನೋದಕ್ಕೆ ಹೋಗಲ್ಲ ನಾನು. ಸೊ ನಾನು ಇವತ್ತು ಫ್ರೂಟ್ಸ್ನೂ ಕೂಡ ತರಲಿಲ್ಲ. ಡ್ರೈ ಫ್ರೂಟ್ಸ್ ಮತ್ತು ನಾರ್ಮಲ್ ಫ್ರೂಟ್ಸ್ಗಳನ್ನೂ ಕಟ್ ಮಾಡ್ಕೊಂಡು ತರೋದಕ್ಕಾಗಲಿಲ್ಲ, ಮರ್ತೇ ಹೋಯಿತು. ಸೊ ಹೊಟ್ಟೆ ಮಾತ್ರ ತುಂಬ ಹಶ್ವಾಗ್ತಿತ್ತು. ಸೊ ಹಾಗಾಗಿ ಪಾನಿಪುರಿನಾರ ತಿನ್ನೋಣ ಅಂತ ಹೇಳಿ, ಅಂದರೆ ಅದನ್ನು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ನಾನು. ಅದೆಲ್ಲ ನನಗೆ ಮಸಾಲೆ ಐಟಮ್ಸ್ ಎಲ್ಲ ಯಾಕೋ ಅಡ್ಜಸ್ಟೇ ಆಗೋಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ಹೊಟ್ಟೆ ಹಶ್ವಾಗ್ತಿತ್ತಲ್ಲ, ಸ್ವಲ್ಪ ತಿಂದುಬಿಟ್ಟು ಹೊರಟ್ವಿ. ಆರ್ವಿಗೂ ಪಾಪ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು, ಸರಿ ಊಟ ಮಾಡಿರಲಿಲ್ಲ ಅವಳಿಗೂ ನಾನು ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ಹಾಕ್ಕೊಳ್ಳೋದನ್ನ ಮರ್ತುಬಿಟ್ಟೆ, ಬಿಸ್ಕೆಟೆಲ್ಲ ಹಾಕ್ಕೊಂಡು ಬರೋದನ್ನು ಮರ್ತುಬಿಟ್ಟಿದ್ದೆ. ಸೊ ನೆಕ್ಸ್ಟು ಅದೆಲ್ಲ ತಿನ್ನಿಸ್ಬಿಟ್ಟು ತಿಂದಾದಮೇಲೆ ಬೇಕ್ರಿಲಿ ಆರ್ವಿಗೆ ತಿಂಡಿ ತಗೊಳ್ಳೋಣ ಅಂತ ಹೇಳಿ ಚಾಕ್ಲೇಟ್ ಬಿಸ್ಕೆಟ್ಸ್ ಎಲ್ಲ ಚಿಪ್ಸ್ ಎಲ್ಲ ಬೇಕಿತ್ತಲ್ಲ, ಸೊ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತಗೊಂಡು ಅವಳಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅಲ್ವಾ, ವೆನಿಲಾ ಫ್ಲೇವರ್ಸು. ಒಂದು ಐಸ್ ಕ್ರೀಮ್ ಕೊಡಿಸಿದ್ಲೆ, ತಿಂತಾ ಕೂತ್ಕೊಂಡ್ಳು. ಮನೆಗೆ ಒಂದು ಗೋಬಿ ಪಾರ್ಸೆಲ್ ತೊಗೊಂಡ್ವಿ ಅಮ್ಮ ಅವ್ರಿಗೆ ಅಂತ ಹೇಳಿ. ಆ್ಯಂಡ್ ನೋಡ್ತಿರ್ಬೋದು ಚಾಕ್ಲೇಟ್ಸು, ಬಿಸ್ಕೆಟ್ಟು ಮತ್ತು ಮೂಂಗ್ ದಾಲ್, ಇದೊಂದು ಪಾಪ್ಕಾರ್ನು ಚೆನ್ನಾಗಿರುತ್ತೆ ಕುರ್ಕುರೆ ಅಂತ ಹೇಳಿ ಆರ್ವಿಗೆ ತೊಗೊಂಡ್ವಿ. ಅವಳೊಂದು ನಾನೊಂದು ಐಸ್ ಕ್ರೀಮ್ ತಿಂತಾ ಹೊರಟ್ವಿ. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಫೋಟೋಶೂಟ್ದು ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ದಿಲ್ಲ ನೋಡಿ. ಬಾಯ್.